ರಾಠೋಡ್ ಅವರು ಇತ್ತೀಚೆಗಷ್ಟೇ ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಪುರಸ್ಕಾರವನ್ನ ಪಡೆದಿದ್ದಾರೆ. ನಮ್ಮ ಭಾಲ್ಕಿಯವರೇ ಇವರಾಗಿದ್ದು ವಿಶೇಷವಾಗಿ ಜಾನಪದವನ್ನ ಉಳಿಸಿ ಬೆಳೆಸುವಲ್ಲಿ ಅವರ ಕೊಡುಗೆ ಬಹಳ ದೊಡ್ಡದಿದೆ. ಈ ಸಂದರ್ಭದಲ್ಲಿ ಅವರಿಗೆ ಇತ್ತೀಚೆಗಷ್ಟೇ ಈ ಒಂದು ಪ್ರಶಸ್ತಿ ಲಭಿಸಿದೆ. ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ರಾಜ್ಯ ಪ್ರಶಸ್ತಿಯನ್ನ ಪಡೆದಂತ ತಮಗೆ ಪೂಜ್ಯ ಅಪ್ಪಗಳವರಿಂದ ಇದೀಗ ವಿಶೇಷ ಸನ್ಮಾನವನ್ನ ವೇದಿಕೆ ಮೇಲೆ ನೆರವೇರಿಸಲಾಗ್ತಾ ಇದೆ. ಆತ್ಮೀಯ ಶರಣ ಬಂಧುಗಳೇ, ಯಾವತ್ತೂ ಕೂಡ ಜಾನಪದ ಕಲೆ, ಸಂಸ್ಕೃತಿ, ಸಾಹಿತ್ಯ ಉಳಿಸಬೇಕು, ಬೆಳೆಸಬೇಕನ್ನುವಂತಹ ದಿಶೆಯಲ್ಲಿ ಕಾರ್ಯ ಮಾಡ್ತಕ್ಕಂತಹ ನಮ್ಮ ಶರಣೆ ಆಶಾ ರಾಠೋಡ್ ಮೇಡಮ್ ಅವರು, ಅವರ ಕಲಾ ತಂಡಗಳು ಬಂಜಾರ ನೃತ್ಯ ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗ್ತಾ ಇದೆ. ಅದಕ್ಕೆ ಪೂಜ್ಯರ ಆಶೀರ್ವಾದ ಇದೆ ಅಂತ ಹೇಳ್ತಾ ಈ ಮತ್ತೊಮ್ಮೆ ನೀವೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ವಿಶೇಷ ಸನ್ಮಾನಿತರಾಗಿ ವೇದಿಕೆ ಮೇಲೆ ಪೂಜ್ಯರಿಗೆ ಆಶೀರ್ವಾದ ಪಡಿತಾ ಇರುವಂತಹ ಶರಣೆ ಆಶಾ ರಾಠೋಡ್ ಅವರಿಗೆ ಮತ್ತೊಮ್ಮೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸುವುದರೊಂದಿಗೆ ಅವರಿಗೆ ವಿಶೇಷ ಈ ಒಂದು ಸನ್ಮಾನ ಪತ್ರವನ್ನ ನೀಡುವುದರ ಮೂಲಕ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ. ಪೂಜ್ಯರ ಆಶೀರ್ವಾದ ತಮ್ಮೇಲಿರಲಿ, ಇದೇ ರೀತಿ ತಮ್ಮಿಂದ ಜಾನಪದ ಕಲೆ ಉಳಿದು ಬೆಳೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಬಸವಾದಿ ಶರಣರ ಪರಮ ಪೂಜ್ಯರ ಆಶೀರ್ವಾದ ತಮ್ಮೇಲಿರಲಿ ಅಂತ ಶುಭ ಹಾರೈಸಿ ನೀವೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅನಂತ ಅಭಿನಂದನೆಗಳು ಶರಣೆ ಆಶಾ ರಾಠೋಡ್ ಅವರಿಗೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇನ್ನೊಬ್ಬ ವಿಶೇಷ ಸನ್ಮಾನಿತರು ಶರಣ ಪ್ರಭುರಾವ್ ಸಾವಳಿ ಸರ್ ಅವರು ಆಶೀರ್ವಾದಬೇಕಾಗಿ ವಿನಂತಿ. ನಮ್ಮ ಭಾಲ್ಕಿಯ ಸತ್ಯನಿಕೇತನ ಪ್ರೌಢಶಾಲೆಯ ನಿವೃತ್ತ ಪ್ರಥಮ ದರ್ಜೆ ಸಹಾಯಕರಾಗಿ ಸೇವೆಯನ್ನ ಮಾಡಿ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ ಶರಣ ಪ್ರಭುರಾವ್ ಸಾವಳೆ ದಂಪತಿಗಳು. ಶೋಭಾ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶರಣ ದಂಪತಿಗಳು ಯಾವತ್ತೂ ಕೂಡ ಬಸವನಿಷ್ಠರು, ಬಸವ ಭಕ್ತರು. ಈ ಕಾರ್ಯಕ್ರಮದಲ್ಲಿ ಅವರಿಗೆ ಪರಮ ಪೂಜ್ಯ ಅಪ್ಪಗಳವರಿಂದ ವಿಶೇಷವಾದಂತಹ ಸನ್ಮಾನದೊಂದಿಗೆ ಆಶೀರ್ವಾದವನ್ನ ಪೂಜ್ಯರು ನೆರವೇರಿಸ್ತಾ ಇದ್ದಾರೆ. ನಮ್ಮ ಶರಣ ಪ್ರಭುರಾವ್ ಸಾವಳೆ ಸರ್ ಅವರು ಸಹ ಯಾವತ್ತೂ ಕೂಡ ಶರಣರ ಕಾರ್ಯಕ್ಕೆ ಈ ಒಂದು ಕಾಯಿ ಕನಿಷ್ಠರು. ನಮ್ಮ ಮಧ್ಯದಲ್ಲಿ ಇತ್ತೀಚೆಗಷ್ಟೇ ಅವರು ಕೂಡ ಸತ್ಯನಿಕೇತನ ಪ್ರೌಢಶಾಲೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯನ್ನ ಹೊಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ. ಪೂಜ್ಯರಿಂದ ಆಶೀರ್ವಾದ ಸನ್ಮಾನ ನೆರವೇರಿಸಲಾಗ್ತಾ ಇದೆ. ತಮ್ಮ ನಿವೃತ್ತ ಬದುಕು ಸಮಾಜಕ್ಕೆ ಮೀಸಲಿಟ್ಟು ಬಸವಾದಿ ಶರಣರ ತತ್ವಗಳನ್ನ ಜನಮಾನಸಕ್ಕೆ ಮುಟ್ಟಿಸುವಂತ ಕಾರ್ಯ ತಮ್ಮಿಂದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶರಣ ಜೀವಿಗಳು, ಶರಣ ದಂಪತಿಗಳಾಗಿರ್ತಕ್ಕಂಥ ಶರಣೆ ಶೋಭಾ ಪ್ರಭುರಾವ್ ಸಾವಳೆ ದಂಪತಿಗಳಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ಇನ್ನೋರ್ವ ವಿಶೇಷ ಸನ್ಮಾನಿತರು ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿದ್ದಾರೆ. ಮೊದಲು ಪತ್ರಕರ್ತರು ಹಾಗೂ ಇತ್ತೀಚೆಗಷ್ಟೇ ಆರೋಗ್ಯ ರಕ್ಷಾ ಸಮಿತಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ವಿಜಯ್ ಕುಮಾರ್ ಪರಮಾರ್ ಸರ್ ಅವರು. ಶ್ರೀಮಠದ ಆಪ್ತ ಭಕ್ತರು, ಯಾವತ್ತೂ ಕೂಡ ಪೂಜ್ಯರ ಕಾರ್ಯಕ್ಕೆ ತನ್ನ ಮನದೊಂದಿಗೆ ಅವರ ಸಹಕಾರ ಯಾವತ್ತೂ ಕೂಡ ಇರಲಿದೆ. ಈ ಕಾರ್ಯಕ್ರಮದಲ್ಲಿ ಅವರಿಗೆ ಆರೋಗ್ಯ ರಕ್ಷಾ ಸಮಿತಿಯ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಕ್ಕೆ ಪೂಜ್ಯ ಆಶೀರ್ವಾದ ವಿಶೇಷ ಸನ್ಮಾನ ನೆರವೇರಿಸಲಾಗ್ತಾ ಇದೆ. ಶರಣ ವಿಜಯ್ ಕುಮಾರ್ ಪರಮಾರ್ ಸರ್ ಅವರು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತೇನೆ. ನಮ್ಮ ಭಾಲ್ಕಿಯ ಹಿರಿಯ ಪತ್ರಕರ್ತರು, ಅನೇಕ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ವರದಿಗಳನ್ನ ಮಾಡುವುದರ ಮೂಲಕ ಖ್ಯಾತಿಯನ್ನು ಪಡೆದು ಇತ್ತೀಚೆಗಷ್ಟೇ ಅವರು ನಮ್ಮ ಭಾಲ್ಕಿಯ ಆರೋಗ್ಯ ರಕ್ಷಾ ಸಮಿತಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ, ನೇಮಕಗೊಂಡಿದ್ದಾರೆ. ತಮ್ಮ ಅವಧಿಯಲ್ಲಿ ತಾಲೂಕಿನ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಆದಷ್ಟು ತಮ್ಮ ಸೇವೆ ಲಭಿಸಲಿ ಎನ್ನುವ ಶುಭಾಶಯದೊಂದಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ವಿಜಯ್ ಕುಮಾರ್ ಪರಮಾರ್ ಅವರಿಗೆ ಅನಂತ ಅಭಿನಂದನೆಗಳನ್ನ ತೀರಿಸ್ತೇನೆ. ಪೂಜ್ಯರ ಬಸವಾದೀಶರ ಆಶೀರ್ವಾದ. ಈಗ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳಿಗೆ ಪೂಜ್ಯ ಅಂತಹ ಚರಣಜೀವಿಗಳು ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ಜೊತೆಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಪ್ರತಿಭಾ ಪುರಸ್ಕಾರದ ದಾಸೋಹಿಗಳಾಗಿರ್ತಕ್ಕಂಥ ಚನ್ನ ಶಾಂತಯ್ಯ ಬಿ ಸ್ವಾಮಿ ಅವರು ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ನಮ್ಮ ಶಾಂತಯ್ಯ ಸ್ವಾಮಿ ಅವರು ಈಗಾಗಲೇ ಪೂಜ್ಯ ಅಪ್ಪಗಳು ಅದರ ಕುರಿತು ತಿಳಿಸಿದ್ದು, ಪ್ರತಿಭಾ ಪುರಸ್ಕಾರವನ್ನ ನೀಡುವುದರ ಮೂಲಕ ಒಳ್ಳೆಯ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವಂತಹ ಸಮಾಜಮುಖಿ ಕಾರ್ಯವನ್ನ ಮಾಡ್ತಕ್ಕಂಥ ಶಂಶಾಪುರ ವಾಡಿಯ ನಮ್ಮ ಶರಣ ಶಾಂತಯ್ಯ ಬಿ ಸ್ವಾಮಿಯವರು
ಅವರಿಗೂ ಈ ಸಂದರ್ಭದಲ್ಲಿ ಪೂಜೆಯಿಂದ ಆಶೀರ್ವಾದವನ್ನು ಮಾಡಲಾಗ್ತಾ ಇದೆ. ಅಂತಹ ಶರಣರಿಗೂ ಮತ್ತೊಮ್ಮೆ ಮೊದಲು ಎಲ್ಲರ ಚಪ್ಪಾಳಿ ಮೂಲಕ ಶರಣಾರ್ಥಿಗಳನ್ನು ತಿಳಿಸುತ್ತೇನೆ. ಜೊತೆಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಗೌರವ ಉಪಸ್ಥಿತರಾದಂತ ನಮ್ಮ ಹನುಮಂತರಾಯ್ ಘಾಡಿಯವರು, ನಮ್ಮ ಬಸವ ಬಳಗ ಕುರುಬ ಹೇಳಿಕೆಯವರು, ಇಡೀ ನಾವು ನೋಡಿದ ಹಾಗೆ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮಗಳು ಕುರುಬ ಕೇಳಿಗೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆದಿವೆ. ಅದಕ್ಕೆ ಬಸವ ಬಳಗದ ಎಲ್ಲರ ಸಹಕಾರ ಇದೆ. ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಶಿವಶರಣಪ್ಪ ಗಣಪತಿ ಬಸವ ಬಳಗ ಕುರುಬ ಕೇಳಿಗೆ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಅದೇ ರೀತಿ ಪ್ರಶಾಂತ್ ಪಂಚಶೆಟ್ಟೆ ಬಸವ ಬಳಗ ಕುರುಬ ಕೇಳಿಗೆ ಅವರು ಸಹ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಶರಣ ಚಂದ್ರಪ್ಪ ವಿದ್ಯಾರ್ಥಿ ಸರ್ವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ಈಗಾಗಲೇ ವಿಶೇಷ ಸನ್ಮಾನಿತರ ಸನ್ಮಾನ ಕಾರ್ಯಕ್ರಮ ವೇದಿಕೆ ಮೇಲೆ ನೆರವೇರಿದೆ. ಅದೇ ರೀತಿ ಕಾರ್ಯಕ್ರಮದ ಭಕ್ತಿ ದಾಸೋಹ ಸೇವೆಯನ್ನ ಸಲ್ಲಿಸಿರುವ ಶರಣೆ ಬಸವಶ್ರೀ ಬಸವರಾಜ್ ಮಾಳಿಗೆಯವರು ಅವರು ಕೂಡ ಆಗಮಿಸಿ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಹೀಗೆ ಚಂದ್ರಪ್ಪ ನಾಮಶೆಟ್ಟಿ ಮಾಳಿಗೆಯವರ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮದ ಹಂತದಲ್ಲಿ ಎಲ್ಲರಿಗೂ ಭಕ್ತಿ ದಾಸೋಹ ಸೇವೆಯನ್ನು ಸಲ್ಲಿಸಿದ್ದಾರೆ. ತಾವು ಕೂಡ ಬಂದು ಈ ಸಂದರ್ಭದಲ್ಲಿ ಪೂಜೆಯಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸುತ್ತೇನೆ. ಮನೆಯವ್ರು ಬಂದಿಲ್ಲೇನೋ ವೇದಿಕೆ ಮೇಲೆ ಆಶೀರ್ವಾದರಾಗಿರ್ತಕ್ಕಂತಹ ನಮ್ಮೆಲ್ಲ ಅತಿಥಿ ಗಣ್ಯರಿಗೂ ಈ ಸಂದರ್ಭದಲ್ಲಿ ಪೂಜೆ ಅಪ್ಪಗಳನ್ನು ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಿದ್ದಾರೆ. ಜೊತೆಗೆ ಸಂಗೀತಗಾರರು ಒಳ್ಳೆಯ ಆರಂಭದಲ್ಲಿ ಸಂಗೀತ ಸೇವೆಯನ್ನು ಸಲ್ಲಿಸಿರುವ ಈರಣ್ಣ ಮೂಗಾರ್ ಶರಣರು, ಜಯಮೋಗ ಚನ್ನಪ್ಪ ಅರಸೂರು ಗಲತ್ ಅವರು ಕೂಡ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಇಂದಿನ ಕಾರ್ಯಕ್ರಮದ ಆರಂಭದಲ್ಲಿ ವಚನ ಸಂಗೀತ ಸೇವೆಯನ್ನ ನೆರವೇರಿಸಿರುವ ತಮಗೆ ಪೂಜ್ಯರ ಆಶೀರ್ವಾದ ಇರಲಿ ಅಂತ ಶುಭ ಹಾರೈಸಿದ ಈ ಕಾರ್ಯಕ್ರಮ ಇಲ್ಲಿವರೆಗೆ ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳಿಗೆ ಸನ್ಮಾನವನ್ನ ಆಶೀರ್ವಾದವನ್ನ ಪೂಜ್ಯರಿಂದ ನೆರವೇರಿಸಲಾಗಿದೆ. ನಮ್ಮ ಬಾಬುರಾವ್ ದಾನಿಗಳು ಆಗಮಿಸಿದರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಸುದರ್ಶನ್ ರಾಠೋಡ್ ಅವರು ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಜೊತೆಗೆ ಧನರಾಜ್ ಗಾಡಿಯಲ್ಲಿ ತಾವು ಸಹ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಸುದರ್ಶನ್ ರಾಠೋಡ್ ಅವರು ವಿಶೇಷವಾಗಿ ಈ ಬಂಜಾರ ನೃತ್ಯಗಳಿಗೆ ಆ ವಾದ್ಯನವನ್ನ ಮಾಡುವ ಮೂಲಕ ಬಹಳ ಒಳ್ಳೆಯ ಖ್ಯಾತಿಯನ್ನು ಪಡೆದಿದ್ದಾರೆ. ಅವರು ಇಲ್ಲಿವರೆಗೆ ಕಮಲ ವಾದನಕ್ಕೆ ಸಾಥ್ ನೀಡಿದ್ದಾರೆ. ಜೊತೆಗೆ ನಮ್ಮ ಧನರಾಜ್ ಗಾಡಿಯವರು ಅವರು ಕೂಡ ವಚನ ಸಂಗೀತ ಆರಂಭದಲ್ಲಿ ವಚನ ಗಾಯನವನ್ನು ಮಾಡಿದ್ದಾರೆ. ಅವರಿಗೂ ಸಹ ಪೂಜೆಯಿಂದ ಈ ಸಂದರ್ಭದಲ್ಲಿ ಪೂಜೆಯ ಆಶೀರ್ವದಿಸ್ತಾ ಇದ್ದಾರೆ. ಈ ಶರಣರುಗಳೇ ವಿಶೇಷವಾಗಿ ಪ್ರತಿ ತಿಂಗಳು ಶ್ರೀಮಠದಲ್ಲಿ ಹುಣ್ಣಿಮೆಯಂದು ಶಿವಾನುಭವಗೊಳಿಸಿ ಇಲ್ಲಿ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮಗಳು ಪ್ರತಿ ತಿಂಗಳು ಪೂಜ್ಯರ ದಿವ್ಯ ಪಾವನ ಸನ್ನಿಧಾನದಲ್ಲಿ ನೆರವೇರ್ತಾ ಇದೆ. ಈ ಬಾರಿಯ 311ನೇ ಮಾಸಿಕ ಶರಣ ಸಂಗಮ ಜೊತೆಗೆ ಡಾಕ್ಟರ್ ಜಿ.ಪಿ. ವಿಸಾಜಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಧನರಾಜ್ ಅವರು ಸಹ ಪೂಜ್ಯರಿಂದ ಶರಣರು ಆಶೀರ್ವಾದ ಪಡ್ಕೊಳ್ಬೇಕಾಗಿದೆ ವಿನಂತಿಸಿದ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವ ವಿಶೇಷ ಸನ್ಮಾನಿತರಿಗೂ ಸನ್ಮಾನದ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನು ತಿಳಿಸಿ ಈಗ ಕಾರ್ಯಕ್ರಮದ ಉದ್ಘಾಟಕರ ನುಡಿಯನ್ನ ನಾವೆಲ್ಲರೂ ಆಲಿಸೋಣ. ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವಂತಹ